ಪ್ರಭು ನ್ಯೂಸ್ಗೆ ಸ್ವಾಗತ. ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ಜೈ ಜವಾನ್ ಜೈ ಕಿಸಾನ್. ನಮ್ಮೂರ ಯೋಧ ನಮ್ಮೂರ ಹೆಮ್ಮೆ ಶ್ರೀ ಬಸಗೌಡ ಈರಗೌಡ ನಾಗೌಡ, NSG ಬ್ಲಾಕ್ ಕ್ಯಾಟ್ ಕಮಾಂಡೋ. ಇವರು ಭಾರತೀಯ ಸೇನೆಯಲ್ಲಿ ಸತತವಾಗಿ ಪ್ರಾಮಾಣಿಕವಾಗಿ ದಕ್ಷತೆಯಿಂದ 24 ವರ್ಷಗಳ ಕಾಲ ದೇಶ ಸೇವೆಗೈದು ಇಂದು ಅಮ್ಮನಿಗೆ ಗ್ರಾಮಕ್ಕೆ ಆಗಮಿಸಿದ್ದಕ್ಕೆ ಹುಕ್ಕೇರಿ ತಾಲೂಕಿನ ಅಮ್ಮನಿಗೆ ಗ್ರಾಮ ಇವರ ಸ್ವಗ್ರಾಮಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಅವರಿಗೆ ಭವ್ಯವಾಗಿ ಸ್ವಾಗತ ಹಾಗೂ ಸತ್ಕಾರ ಸಮಾರಂಭ ಇತ್ತೀಚೆಗೆ ಜರುಗಿತ್ತು. ನಾಗೌಡ ಬಂಧುಗಳು ಹಾಗೂ ಮಾಜಿ ಹಾಜಿ ಸೈನಿಕ ಬಳಗದ ವತಿಯಿಂದ ಮತ್ತು ಸಮಸ್ತ ಅಮ್ಮನಿಗೆ ಗ್ರಾಮಸ್ಥರ ಗುರು ಹಿರಿಯರ ವತಿಯಿಂದ ಯುವಕರ ವತಿಯಿಂದ ಈ ಸತ್ಕಾರ ಕಾರ್ಯಕ್ರಮ ಜರುಗಿತು. ಶ್ರೀ ಬಸಗೌಡ ಈರಗೌಡ ನಾಗೌಡ ಇವರ ಧರ್ಮಪತ್ನಿ ಶ್ರೀಮತಿ ಸಂಗೀತಾ ಬಸಗೌಡ ನಾಗೌಡ, ತಂದೆ ಈರಗೌಡ ನಾಗೌಡ, ತಾಯಿ ಶ್ರೀಮತಿ ಅಕ್ಕಾತಾಯಿ ನಾಗೌಡ, ಮಕ್ಕಳು ಕುಮಾರಿ, ದೀಪಾ, ಲಕ್ಷ್ಮಿ, ಗಾಯತ್ರಿ. ಈ ಬಂಧು ಕುಟುಂಬಗಳು ಅತಿ ವಿಜೃಂಭಣೆಯಿಂದ ಸತ್ಕಾರ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಭಾರತ್ ಮಾತಾ ಕಿ ವಂದೇ ವಂದೇ, ಜೈ ಜವಾನ್ ಜೈ ಜವಾನ್ ಜೈ ಜವಾನ್. ಇವರ ಕುಟುಂಬದ ವಿವರಣೆ. ಶ್ರೀ ಬಸಗೌಡ ಈರಗೌಡ ನಾಗೌಡ ಇವರ ತಮ್ಮ ಯಲಗೌಡ ಈರಗೌಡ ನಾಗೌಡ, ಹೆಂಡತಿ ಶಿಲ್ಪಾ ಯಲಗೌಡ ನಾಗೌಡ, ಮಗಳು ಆರಾಧ್ಯ ಯಲಗೌಡ ನಾಗೌಡ, ಇನ್ನೊಬ್ಬಳು ಮಗಳು ಅದ್ವಿಕಾ ಯಲಗೌಡ ನಾಗೌಡ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಉಪಸ್ಥಿತಿ ಯುವ ಧುರೀಣ ಪವನ್ ರಮೇಶ್ ಕತ್ತಿ, ಪ್ರಶಾಂತ್ ಪಾಟೀಲ್, ದುಂಡಪ್ಪ ಹುಣಸಾರಿ ಮಾಜಿ ಸೈನಿಕ ಸಂಘದ ಮುಖ್ಯಸ್ಥರು, ಅದೇ ರೀತಿ ಬಾಳಾಸಾಹೇಬ್ ಜಾಧವ್, ನಿಂಗಪ್ಪ ಹುದ್ದಾರ್, ಕಲಗೌಡ ನಾಗೌಡ, ನಿತಿನ್ ಜಾಧವ್, ಕಲಗೌಡ ನಾಗೌಡ, ಕಲಗೌಡ ದೊಡ್ಡಗೌಡರ್, ಶಿವಾನಂದ್ ನಾಯ್ಕ್, ಗುಂಡು ನಾಗೌಡ, ಗ್ರಾಮ ಪಂಚಾಯತ್ ಸದಸ್ಯರು ನಿಲೇಶ್ ಜಾಧವ್, ದಿಗ್ವಿಜಯ್ ಜಾಧವ್, ರಾಜು ಮುಲ್ಲಾ, ಮನೋಹರ್ ಚಿಂಚವಾಡಿ, ಅಕ್ಬರ್ ಮುಲ್ಲಾ, ವೀರಪ್ಪ ಹುದ್ದಾರ್, ಮಲ್ಲಿಕಾರ್ಜುನ್ ನಾಗೌಡ, ಸದಸ್ಯರು, ಪದಾಧಿಕಾರಿಗಳು, ಚೇರ್ಮನ್ನರು ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರು, ಚೇರ್ಮನ್ನರು, ಅದೇ ರೀತಿ ಅನೇಕ ಗಣ್ಯಮಾನ್ಯರು, ವೀರೇಶ್ ಚೌಕ್ರಿ, ಪ್ರಭು ನಾಗೌಡ, ಶ್ರೀಶೈಲ್ ಹುದ್ದಾರ್, ಮಾರುತಿ ನಾವಿ, ರವಿ ನಾಗ್ನೂರಿ, ಅಜಿತ್ ಹುದ್ದಾರ್, ಮಲ್ಲಿಕಾರ್ಜುನ್ ನಾಯ್ಕ್ ಹಾಗೂ ಗುರು ಹಿರಿಯರು, ಅಮ್ಮನಿಗೆ ಗ್ರಾಮಸ್ಥರು, ಮಾಜಿ ಹಾಜಿ ಸೈನಿಕರು ಮತ್ತು ಯುವಕರು, ಮಹಿಳೆಯರು, ಬಂಧು ಬಳಗದವರು, ನಾಗೌಡ ಎಲ್ಲ ಕುಟುಂಬಸ್ಥರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ದೇಶ್ ಪ್ರಭು ನ್ಯೂಸ್ ಅಮ್ಮನಿಗೆ. ದೂರವಿದ್ದು ದೇಶವೇ ದೂರವಿದ್ದು ದೇಶವೇ ದೂರವಿದ್ದು ದೇಶವೇ ಮಿಲಿಟರಿಯಲ್ಲಿ ಹೋದಂತವ್ರಿಗೂ ಕೂಡ ಸನ್ಮಾನ ಮಾಡ್ತಕ್ಕಂತ ಒಂದು ಪ್ರವೃತ್ತಿಯನ್ನು ಮಾಡಿರುವುದು ಬಹಳ ನಮ್ಮ ಅಮ್ಮನಿಗೆ ಗ್ರಾಮದಲ್ಲಿ ಒಂದು ಇತಿಹಾಸ. ಅಂತ ಮಾಜಿ ಅದೇ ರೀತಿ ನಮ್ಮ ಇನ್ನೋರ್ವ ಮಾಜಿ ಹಿರಿಯ ಸೈನಿಕರು ಶ್ರೀಯುತ ದುಂಡಪ್ಪ ಹುಣಸಾಳಿ ಅವರು ವೇದಿಕೆಯನ್ನು ಆಸೀನರಾಗಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲ ಶ್ರೀಯುತ ಅಕ್ಬರ್ ಮುಲ್ಲಾ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತ ಕೊಡ್ತಾ ಇದ್ದೀವಿ. ಶ್ರೀಯುತ ನಿವೃತ್ತ ಯೋಧರಾದಂತ ಯಾಸಿನ್ ಮುಲ್ಲಾ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ನಿವೃತ್ತರಾಗಿ ಅಮರಿಗೆ ಸ್ವಗ್ರಾಮಕ್ಕೆ ಆಗಮಿಸುತ್ತಿರುವ ನಮ್ಮ ಹೆಮ್ಮೆಯ ಪುತ್ರ ವೀರ ಸೇನಾನಿ ಸ್ವಾಗತ ಸತ್ಕಾರ ಸಮಾರಂಭ ಈಗ ಜರುಗ್ತಾ ಇದೆ. ಗಡಿಯಲ್ಲಿ ನಿಂತು ಉಸಿರನ್ನು ಪಣಕ್ಕಿಟ್ಟು ದೇಶವನ್ನು ಕಾಪಾಡುತ್ತೇನೆಂದು ಛಲ ತೊಟ್ಟು ತನ್ನ ಪರಿವಾರದವರಿಂದ ದೂರವಿದ್ದು ದೇಶವೇ ತನ್ನ ಪರಿವಾರವೆಂದು ಮಳೆ ಬಿಸಿಲು ಚಳಿ ಏನನ್ನ ಲೆಕ್ಕಿಸದೆ ದೇಶವೇ ತನ್ನ ಸರ್ವಸ್ವವೆಂದು ತನ್ನ ಸುಖ ದುಃಖ ಎಲ್ಲವನ್ನೂ ತೊರೆದು
ಭಾರತೀಯ ಸೇನೆಯಲ್ಲಿ 24 ವರ್ಷಗಳ ಕಾಲ ದೇಶ ಸೇವೆಯನ್ನ ಮಾಡಿ ನಿವೃತ್ತರಾಗಿ ಸ್ವಗ್ರಾಮ ಅಮರಿಗೆಗೆ ಆಗಮಿಸುತ್ತಿರುವ ಹೆಮ್ಮೆಯ ಪುತ್ರ ವೀರ ಸೇನಾನಿ ಶ್ರೀಯುತ ಬಸಗೌಡ ಈರಗೌಡ ನಾಗೋಡ್ ಅವರಿಗೆ ಒಂದು ಸಲಾಮನ್ನ ಎಲ್ಲರೂ ಜೋರಾದ ಚಪ್ಪಾಳೆ ಮುಖಾಂತರ ಇವತ್ತು ತಟ್ಟೋಣ. ಸ್ವಾಗತ ಕೋರುತ್ತಾ ಈ ಹೃದಯದಿ ಹಾಡುತ್ತಾ ಬನ್ನಿರಿ ಹರಿಸುತ್ತಾ ಈ ವೇದಿಕೆ ನಮಿಸುತ್ತಾ ಬನ್ನಿರಿ ಹರಿಸುತ್ತಾ ಈ ವೇದಿಕೆ ನಮಿಸುತ್ತಾ ಪ್ರೀತಿಯ ಯೋಧರೇ ನಮ್ಮ ದೇಶದ ಹೂಗಳೇ. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ನಮ್ಮೂರ ಯೋಧ, ನಮ್ಮೂರ ಹೆಮ್ಮೆಯಾದಂತ ಶ್ರೀ ಬಸಗೌಡ ಈರಗೌಡ ನಾಗೋಡ್ ಇವರನ್ನು ಅಮ್ಮನಗಿ ಗ್ರಾಮದ ಸಮಸ್ತ ಗ್ರಾಮದ ಪರವಾಗಿ ಹಾಗೂ ಸರ್ವ ಸದಸ್ಯರೆಲ್ಲ ಹಾಲಿ ಮತ್ತು ಮಾಜಿ ಸೈನಿಕರ ಪರವಾಗಿ, ಅಮ್ಮನಗಿ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರ ಪರವಾಗಿ ಹಾಗೂ ಗುರು ಹಿರಿಯರ ಪರವಾಗಿ ಅವರನ್ನು ತುಂಬ ಹೃದಯದಿಂದ ಸ್ವಾಗತ ಕೋರುತ್ತೇನೆ. ಅವರ ಒಂದು ಕಿರು ಪರಿಚಯ ಮಾಡುತ್ತಿದ್ದೇನೆ. ಅವರು 1 ಅಕ್ಟೋಬರ್ 1984 ರಂದು ಜನಿಸಿದರು. ಅವರ ಪ್ರಾಥಮಿಕ ಶಾಲೆ ಸ್ವಗ್ರಾಮದಲ್ಲಿ ಮುಗಿಸಿದರು. ತಮ್ಮ ಪ್ರೌಢಶಾಲೆಯನ್ನು STD ಹೈಸ್ಕೂಲ್ನಲ್ಲಿ ಮುಗಿಸಿದರು. ಮತ್ತೆ 26 ನವೆಂಬರ್ 2001 ರಂದು ಸೇನೆಗೆ ಕಾಲಿಟ್ಟರು. ಅವರು ತೋರಿದ ಶಿಸ್ತು ಮತ್ತು ಪರಿಶ್ರಮದಿಂದ ತಮಿಳುನಾಡು ವೆಲ್ಲಿಂಗ್ಟನ್ ನಲ್ಲಿ 9 ತಿಂಗಳ ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರು. ತರಬೇತಿ ಮುಗಿದ ಬಳಿಕ ಅವರು ಮೊದಲ ಪೋಸ್ಟಿಂಗ್ ಜಮ್ಮು ಕಾಶ್ಮೀರ ಆಯಿತು. ಅಲ್ಲಿ ಅವರು 17 ಮದ್ರಾಸ್ ಬಟಾಲಿಯನ್ ನಲ್ಲಿ ಪ್ರಮಾಣಿಕರಾದರು. ಮೊಮನ್ ಕ್ಯಾಂಟ್ಗೆ ಪೋಸ್ಟಿಂಗ್ ಆಗಿದ್ದರು. ನಂತರ 2010 ರಲ್ಲಿ ಅವರು ಬಾಸ್ಕೆಟ್ಬಾಲ್ ಕಾಂಪಿಟೇಷನ್ ಹಾಗೂ ಗಾತ ಕಾಂಪಿಟೇಷನ್ ನಲ್ಲಿ ಭಾಗವಹಿಸಿದರು. ಬಸಗೌಡ ಈರಗೌಡ ನಾಗೋಡ್ ಅವರಿಗೆ ಅವರಿಗೂ ಕೂಡ ನಾನು ನನ್ನ ವೈಯಕ್ತಿಕ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಅವರಿಗೆ ಅವರ ನಿವೃತ್ತಿ ಆಗಿ ಬಂದಿದ್ದಕ್ಕೆ ಮೊಟ್ಟ ಮೊದಲನೇದಾಗಿ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅವರ ಜೀವನವನ್ನ ಒತ್ತಿ ಇಟ್ಟು ಮತ್ತೆ ಅವರ ಒಂದು ಮನೆತನ ಆಗಲಿ, ಮನೆ ಆಗಲಿ, ತಂದೆ ತಾಯಿ, ಹೆಂಡತಿ, ಮಕ್ಕಳು, ಬಂಧು ಬಳಗ, ಗೆಳೆಯರನ್ನ ಬಿಟ್ಟು ಇಲ್ಲಿ ಆ ಗಡಿಯನ್ನ ಕಾಯಬೇಕಾಗಿದೆ. ಮತ್ತೆ ವಿವಿಧ ಕ್ಷೇತ್ರದಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ. ಅವರ ಗಡಿಯನ್ನು ಕೂಡ ಕಾಯ್ದಿದ್ದಾರೆ. ಹಾಗೂ ಬ್ಲಾಕ್ ಕ್ಯಾಟ್ ಕಮಾಂಡೋ ಕೂಡ ಆಗಿ ಅನೇಕ ಮಹನೀಯರ ಒಂದು ಸೇವೆಯಲ್ಲೂ ಕೂಡ ಸೇವೆಯನ್ನು ಮಾಡಿದ್ದಾರೆ ಅವ್ರ ಜೊತೆಯಲ್ಲಿ. ಅದಲ್ಲದೆ ನೋಡ್ರಿ, ಈಗ ಯಾಕಂದ್ರೆ ಬ್ಲಾಕ್ ಕ್ಯಾಟ್ ಕಮಾಂಡೋ ಅಂತಂದ್ರೆ ಬರೀ ಅದಷ್ಟೇ ಆಗಂಗಿಲ್ಲ. ಈಗ ಸಾಕಷ್ಟು ನೀವು 26/11 ಅಟ್ಯಾಕ್ ನೋಡಿರ್ಬೋದು. 2000 ಜಾಯ್ನಿಂಗ್ ಆದ್ನಿ. ಅದೇ ತರ ನಾನು ಸೇನೆಗೆ ನಾನು ಸೆಲೆಕ್ಟ್ ಆದ ತುಂಬಾ ಅಲ್ಲಿ ಕಷ್ಟಪಟ್ಟು ಟ್ರೈನಿಂಗ್ ಮಾಡಿ ಆಮೇಲೆ ನಾವು ಎಲ್ಲೆಲ್ಲ ಪೋಸ್ಟಿಂಗ್ ಕಟ್ ಮಾಡಿದ್ವಿ. ಸಿಯಾಚಿನ್ ಗ್ಲೇಸಿಯರ್ ಕಟ್ ಮಾಡಿದ್ವಿ, ಎನರ್ಜಿ ಕಾರ್ಡ್ ಕಟ್ ಮಾಡಿದ್ವಿ. ಅಂತ ನಾಗಾಲ್ಯಾಂಡ್, ಜಮ್ಮು ಕಾಶ್ಮೀರ ಅಲ್ಲೆಲ್ಲ ಎಲ್ಲಾ ಪೋಸ್ಟಿಂಗ್ ಕಟ್ ಮಾಡಿದ್ವಿ. ಬಟ್ ಎಲ್ಲ ಇಲ್ಲಿ ಮನೆಗೆ ಬಂದ ತಕ್ಷಣ ಏನಾಗೈತಿ, ಅಲ್ಲಿ ಅಷ್ಟೇ ನಾವು ಕಷ್ಟಪಟ್ರು ಮನೆಗೆ ಬಂದ್ಮಂತದ್ರದ್ದೆಲ್ಲ ಮನೆಯವ್ರನ್ನ ಅವ ಅಪ್ಪನ ನೋಡಿದ್ವು, ನಮ್ಮ ಹೆಂಡತಿ ಮಕ್ಕಳು ನೋಡಿದ ತಕ್ಷಣ ಅದು ಎಷ್ಟೇ ಕಷ್ಟಪಟ್ರು ಅದೆಲ್ಲ ನಮಗೆ ದೂರ ಆಗ್ತೈತಿ. ಇದಕ್ಕೆ ಏನ್ ಹೇಳೋದಂದ್ರೂ, ಎಷ್ಟೇ ನಾವು ದೂರ ಇದ್ರೂ ಅದ್ರದ ಜವಾಬ್ದಾರಿ ಹೊತ್ತವ್ರಂದ್ರೆ ನಮ್ಮ ಅಪ್ಪ ಅವ್ವ ಮತ್ತೆ ಆದ್ಮೇಲೆ ಹೆಂಡತಿ ಮಕ್ಕಳು ಇವರು ಸುಖವಾಗಿದ್ರಿಂದ ನಾವು ಆರಾಮ್ ಸರಿಯಲ್ಲಿ ಜೀವನ ಮಾಡಬಹುದು. ಇವರನ್ನು ಸುಖವಾಗಿಲ್ಲ ಅಂತಂದ್ರೆ ನಾವಲ್ಲಿ ಸರ್ವಿಸ್ ಮಾಡೋಕ್ಕಾಗೋದಿಲ್ಲ. ಅದೇ ತರ ನಾನು ಫಸ್ಟ್ ಇಂದ ಲಾಸ್ಟ್ ವರೆಗೆ ಏನೇ ನಾನು ಅಲ್ಲಿಂದ ಸೇನೆಯಲ್ಲಿ ತ್ರಾಸ್ ತಗೊಂಡು ಏನೋ ನಾವು ಇಲ್ಲಿ ಬಂದು ಆರಾಮಾಗಿ ಇರ್ತೇವಂತ 1 ತಿಂಗಳು 2 ತಿಂಗಳ ಸುಟಿ ಬಿಡ್ತೇವೆ. ಬಟ್ ಮಿಲಿಟರಿ ಏನ್ ಕೆಲಸ ಅಂದ್ರೆ 6 ತಿಂಗಳ ಕೆಲಸ ನಾವು 20 ದಿವಸ ಮಾಡಕ್ ಹೋಗ್ತೇವೆ. ಬಟ್ ಶಿವಲಿಂಗ ನಮಗೆ ಬೇಕಾಗ್ತಿರಲ್ಲ, ಶಿವಲಿಂಗ ಆರಾಮ್ಸರಿ ಮಾಡ್ತಾರೋ, ನಾವು ಸ್ಲೋ ಆಗಿ ಮಾಡ್ತೇವೆ. ಬಟ್ ಅವ್ರಿಗೆ ನಮಗ ತಾಲಿಬಾತ್ ಅಂದ್ರೆ ನಾವು 20 ದಿವಸದಾಗ ಬಂದು 6 ತಿಂಗಳ ಕೆಲಸ ಮಾಡಿ ಮತ್ತೆ ಮುಂದಿನ ವರ್ಷ ಬರೋಕೆ ನಾವು ಪ್ಲಾನಿಂಗ್ ಹಾಕಿರ್ತೇವೆ. ಇದನ್ನ ಹೇಳ್ತಾನ್ರ ಮೇನ್ ಅಂದ್ರೆ. ಅದೇ ತರ ಯಾರ ಎಲ್ಲೇ ಹೋಗಲಿ ಏನೋ ಮಾಡಿದ್ರು ಆರಾಮಾಗಿ ತಮ್ಮ ಸರ್ವಿಸ್ ಮುಗಿಸ್ಕೊಂಡು ತಮ್ಮ ಸ್ವಗ್ರಾಮಕ್ಕೆ ಆಗಮಿಸ್ರಿ. ಅದೇ ತರ ನಾ ಬಂದಂತ ಒಂದು ಹಾದಿ ಐತಲ್ಲ, ಕಲ್ಲು ಮುಳ್ಳು ಐತಿ, ಇದ್ರಾಗ ಹೂವಿನ ಹಾದಿ ಐತಿ. ನಾವು ಯಾವ ತರ ತಿಳ್ಕೊತೀವಿ ಅದೇ ತರ ಐತಿ. ಅಮ್ಮನಿಗೆ ಅವ್ರು ನನಗ ಇಷ್ಟು ದೊಡ್ಡ ಸ್ವಾಗತ ಕೋರಿ ನನಗೆ ಅಭಿನಂದನೆ ಮಾಡಿದಾರು. ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್.
ನೆರವೇರ್ತಾ ಇದೆ. ಅದೇ ರೀತಿಯಾಗಿ ಇವತ್ತಿನ ನಮ್ಮ ಈ ಒಂದು ಮಾಜಿ ಹಾಗೂ ಹಾಳ ಇವತ್ತಿನ ಎಲ್ಲ ಸೈನಿಕರಿಗೆ ಒಂದು ಪ್ರೋತ್ಸಾಹವನ್ನು ನೀಡ್ತಕ್ಕಂಥ ಎಸ್ ಒಂದು ಮಿನಿಟ್ ಹಾ ಎಸ್ ಈಗ ನೋಡ್ರಿ ನೋಡ್ರಿ ಈ ಕಡೆ ನೋಡ್ರಿ ಅತ್ತೆಯವರಿಗೆ ಈಗ ಅವರ ಒಂದು ನೆನಪಿನ ಕಾಲಕ್ಕೆ ಹಾ ವರ್ಷಗಳ ಗೌರವವನ್ನು ಸಲ್ಲಿಸೋಣ. ಅದೇ ರೀತಿಯಾಗಿ ಅದ್ರ